ಮ್ಯಾಟ್ರ್ ಅವರಿಬ್ರು ಹೋಗಿ ಡ್ರಿಂಕ್ಸ್ ತಗೊಳ್ತಾರೆ. ಅವರಿಬ್ರು ಹೋಗಿ ಡ್ರಿಂಕ್ಸ್ ತಗೊಂಡಿದ್ದು ಅಲ್ಲಿಂದ CCTV ತಗೊಂಡು ಅಲ್ಲಿ ನಮ್ಮೆಲ್ಲ ಕ್ಯಾಪ್ಚರ್ ಆಗಿದೆ. ಅವ್ರು ಇನ್ವೆಸ್ಟಿಗೇಷನ್ ಬಸ್ ಸ್ಟ್ಯಾಂಡ್ ಅಲ್ಲಿ ಬೇಸಿಕಲಿ ಅಲ್ಲಿ ಪರಿಚಯ ಆಗ್ತಾರೆ ಇನಿಷಿಯಲ್. ತಗೊಂಡ್ಬಿಟ್ಟು ಇವನ್ ಮುಂಚೆ ಆ ಬಿಲ್ಡಿಂಗಿಗೆ ಹೋಗಿರ್ತಾನೆ, ಮುಂಚೆ ಕೂಡ ಬೇಸಿಕಲಿ ಅವನು ಏನಿಲ್ಲ, ಏನು ಕೆಲಸ ಮಾಡಲ್ಲ, ಅವನು MOB ಇದ್ದಾನೆ. ನಾವು ಮುಂಚೆ ಸಸ್ಪೆಕ್ಟ್ ಮೇಲೆ ಅವನಿಗೆ ಸೆಕ್ಯೂರಿಟಿ ಕೇಸ್ ಕೂಡ ಮಾಡಿ ನಾನು ಹೇಳಿದೆ ಬೇಸಿಕಲಿ ಅವ್ನು ಕಳ್ತನ ಮಾಡೋನು, ಕಳ್ತನ ಹೇಳ್ತಾ ಇದ್ದೀನಿ. ಅವ್ನು MOB ಮದುವೆ ಆಗಿದೆ, ಅವ್ರಿಗೆ 3 ಜನ ಮಕ್ಕಳು, ಬಟ್ ಗಂಡ ತೀರ್ಕೊಂಡಿದ್ದಾರೆ. ಸೊ ಇವೊಂದು ಕೂಡ ಮದುವೆ ಆಗಿದೆ, 2 ಮದುವೆ ಆಗಿದೆ, 2 ಮದುವೆ ಆಗಿದೆ. ಸೊ ಇಷ್ಟು ಕಾರಟಗಿಯಲ್ಲಿ ಮನೆ ಇದೆ ಅವರು. ಹೌದು, ಅವತ್ತೇ ರಾತ್ರಿ 8 ಗಂಟೆಗೆ ಆರೋಪಿ 2 ಒಂದು ಮೊದಲೇ ಒಂದು ಹೆಂಡ್ತಿದ್ದಾರೆ, 2 ಮಕ್ಕಳಿದ್ದಾರೆ, ಮತ್ತು ಇನ್ನೊಂದು ಮದುವೆ ಕೂಡ ಮಾಡ್ಕೊಂಡಿದ್ದಾರೆ. ನಮಸ್ಕಾರ. 9ನೇ ತಾರೀಕು ಅಂದರೆ ಘಟನೆ ನಡೆದಿದ್ದು 8ನೇ ತಾರೀಕು ರಾತ್ರಿ ಕನಕಗಿರಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು ನಮಗೆ ಅಪರಿಚಿತ ಹೆಣ್ಮಗಳು ಸುತ್ತ ಕಂಪ್ಲೀಟ್ಲಿ ಬರ್ನ್ ಆಗಿರೋದು, ಬರ್ನ್ ಮತ್ತೆ ಇದು ಬಾಡಿ ಸಿಕ್ಕಿದ್ದು 3ನೇ ಮಹಡಿಯ ಒಂದು ರೂಮಿನಲ್ಲಿ ಸಿಕ್ಕಿದ್ದು. ಇದು ಸಂಗನಗೌಡ ಬಾಳನಗೌಡ ಮಾಲಿ ಪಾಟೀಲ್ ಇವರು ಕೊಟ್ಟಂತಹ ದೂರಿನ ಮೇಲೆ, ಅವರು 3ನೇ ಅಂತಿನ ಮನೆಯ ಮೇಲೆ ಸುಟ್ಟಿದ್ದು ಒಂದು ಬಾಡಿ ಸಿಕ್ಕಿದ್ದು. ಅವ್ರು ಕೊಟ್ಟಂತಹ ದೂರಿನ ಮೇಲೆಗೆ ಒಂದು ನಾವು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಆ ಪ್ರಯುಕ್ತ ನಾನು ನಿಮಗೆ ಅವತ್ತು ಪ್ರೆಸ್ ಮೀಟ್ ಕೂಡ ಮಾಡಿದ್ದೆ. ಅದು ನಮಗೆ ಅಪರಿಚಿತ ಶವ ಆಗಿತ್ತು. ಸೊ ತದನಂತರ ನಮ್ಮ ಟೀಮ್ದವರು, ನಮ್ಮ PI ಕನಕಗಿರಿ ಮತ್ತು PI ಕಾರಟಗಿಯವರು, ಟೀಮ್ ಅವರೆಲ್ಲರೂ ಕೂಡಿ ಅದು ಅಪರಿಚಿತ ಮಹಿಳೆ ರತ್ನಮ್ಮ ಗಂಡ ಮಲ್ಲಪ್ಪ ನಾಯಕ್ 43 years ಅಂತ ಮೊದಲು ಐಡೆಂಟಿಫೈ ಮಾಡಿಬಿಟ್ಟು ಅದಕ್ಕೆ ಆ ಕೃತ್ಯ ನಡೆಸಿದಂಥ ಒಂದು ಸಸ್ಪೆಕ್ಟ್ ಶಾಮೀದ್ ಸಾಬ್, ಹುಸೇನ್ ಸಾಬ್, ಇವನು ಹುಲಿ ಹೈದರು ಮತ್ತು ಬೇಸಿಕಲಿ ಕುಸ್ತಿಗೆ ಅವನು ಹುಲಿ ಹೈದರಲ್ಲಿ 30 ವರ್ಷ. ಇವನಿಗೆ ನಾವು ಸಸ್ಪೆಕ್ಟ್ ಮೇಲೆ ಕರೆದ್ಬಿಟ್ಟು ವಿಚಾರಣೆ ಮಾಡಿದಾಗ ಇವನು ಆ ಕೃತ್ಯ ಮಾಡಿರೋ ಬಗ್ಗೆ ಒಪ್ಕೊಂಡಿದ್ದು. ಬೇಸಿಕಲಿ ಒಂದು 2 ತಿಂಗಳಿಂದ ಅವರು ಡಿಸೀಸ್ಡ್ ಮತ್ತೆ ಅಕ್ಯೂಸ್ಡ್ ಇಬ್ರು ಪರಿಚಯ ಆಗಿರ್ತಾರೆ. ಸೊ ಪರಿಚಯ ಆಗಿಬಿಟ್ಟು ಒಂದಕ್ಕೊಂದು ಅವಾಗವಾಗ ಮೀಟ್ ಮಾಡ್ತಾ ಇರ್ತಾರೆ. ಸೊ ಆ ಪ್ರಯುಕ್ತ ಆ ದಿನ ಕೂಡ ಅವರು ಕಾರಟಗಿಯಿಂದ ಕನಕಗಿರಿಗೆ ಬಂದು ಆ ದಿನ ಅಲ್ಲಿ ಆ ಬಿಲ್ಡಿಂಗ್ ಹೋದ್ಮೇಲೆ ಅಲ್ಲಿ ಸ್ವಲ್ಪ ಅವರು ಬೇರೆಯವ್ರ ಜೊತೆ ನೀನು ಸಂಬಂಧ ಇಟ್ಕೊಂಡಿದ್ಯಾ ಅಂತ ಹೇಳಿ ಒಂದು ಸಂಶಯಪಟ್ಟು ವಾದ ಶುರು ಆಗ್ಬಿಟ್ಟು ಅವನು ಕೈಯಿಂದ ಕುತ್ತಿಗೆ ಆಮೇಲೆ ಎಲ್ಲ ಇವು ಎವಿಡೆನ್ಸ್ಗಳು ಡಿಸ್ಟ್ರಾಯ್ ಮಾಡೋಕ್ಕೆ ಅಲ್ಲಿದ್ದಂಥ ಪ್ಲಾಸ್ಟಿಕ್ಗಳು ಎಲ್ಲ ತಗೊಂಡು ಬೆಂಕಿ ಹಚ್ಬಿಟ್ಟು ಅಲ್ಲಿಂದ ಪರಾರಿ ಆಗಿರ್ತಾನೆ. ಸೊ ಬೇಸಿಕಲಿ ನಮ್ಮ ಟೀಮ್ ಅವರಿಗೆ ಟೆಕ್ನಿಕಲ್ ಅನಾಲಿಸಿಸ್ ಮತ್ತು ಇದ್ದಂಥ CCTV ಫುಟೇಜ್ ಮೇಲೆ ನಾವೆಲ್ಲ ಇದು ವಿದಿನ್ 36 hours ನಾವೆಲ್ಲ ಇದು ಪತ್ತೆ ಮಾಡಿದ್ದೀವಿ. ಅದು ಅಲ್ಲದೆ ಅಕ್ಯೂಸ್ಡ್ ಯೂಸ್ ಮಾಡಿದಂಥ ಒಂದು ಮ್ಯಾಚ್ ಬಾಕ್ಸು ಮತ್ತು ಆ ಮಹಿಳೆದು ಒಂದು ಮೊಬೈಲ್ ಕೂಡ ಅವನ ಕಡೆಯಿಂದ ನಾವು ವಶಪಡಿಸ್ಕೊಂಡಿದ್ದೀವಿ. ಮುಂದಿಂದು ಅವನಿಗೆ ಸ್ಟೇಟ್ಮೆಂಟ್ಸ್ಗಳೆಲ್ಲ ಮಾಡಿಕೊಂಡು ಜುಡಿಷಿಯಲ್ ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡಿದ್ದೀವಿ. ಅಲ್ಲಿಂದ ಮತ್ತೆ ಅವನಿಗೆ ಪೊಲೀಸ್ ಕಸ್ಟಡಿ ತೊಗೊಂಡು ಮುಂದಿನ ಹೆಚ್ಚಿನ ತನಿಖೆಗೆ ನಾವು ಒಳಪಡಿಸ್ತೀವಿ. ಧನ್ಯವಾದ. 2 ತಿಂಗಳ ಹಿಂದೆ ಇವು ಬೇಸಿಕಲಿ ಇವನು ನಮ್ಮ ಕುಷ್ಟಗಿ ಠಾಣೆಯಲ್ಲಿ MOB ಇವನು ಕಳ್ಳತನ ಮಾಡೋ ವೃತ್ತಿ ಇದ್ದವನು. ಇವನ ಮೇಲೆ 2 ಪ್ರಕರಣಗಳಿದೆ, ಒಂದು ಕುಷ್ಟಗಿಯಲ್ಲಿದೆ, ಒಂದು ಬೇವೂರಲ್ಲಿದೆ. ಕಳ್ಳತನ ಮಾಡೋ ಪ್ರವೃತ್ತಿ ಇದ್ದವನು ಇವನು. ಇವರು ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬೇಸಿಕಲಿ ಅಲ್ಲಿ ಪರಿಚಯ ಆಗ್ತಾರೆ ಇನಿಷಿಯಲ್ ಒಂದು 2 ತಿಂಗಳ ಹಿಂದೆ. ಪರಿಚಯ ಆದಾಗಿಂದ ಅವಾಗಿಂದ ಅವ್ರದ್ದು ದೋಸ್ತಿ ಮತ್ತು ಇದು ಕಂಟಿನ್ಯೂ ಆಗಿರುತ್ತೆ. ಸೊ ಆ ಪ್ರಯುಕ್ತ ಆ ದಿನಾನು ಕೂಡ ಇವರು ಕರೆದಿರ್ತಾರೆ. ಅವರು ಕರೆದ್ಬಿಟ್ಟು ಇವನು ಮುಂಚೆ ಆ ಬಿಲ್ಡಿಂಗಿಗೆ ಹೋಗಿರ್ತಾನೆ, ಮುಂಚೆ ಕೂಡ ಆ ಬಿಲ್ಡಿಂಗಿಗೆ ಹೋಗಿದ್ದಾನೆ. ಸೊ ಆ ಪ್ರಯುಕ್ತ ಅದೇ ಬಿಲ್ಡಿಂಗ್ ಹೋಗ್ತಾನೆ. ಇಲ್ಲ ಅವನು ಈ ಬೇಸಿಕಲಿ ಅವನು ಏನಿಲ್ಲ, ಏನು ಕೆಲಸ ಮಾಡಲ್ಲ, ಅವನು MOB ಇದ್ದಾನೆ. ನಾವು ಮುಂಚೆ ಸಸ್ಪೆಕ್ಟ್ ಮೇಲೆ ಅವನ ಮೇಲೆ ಸೆಕ್ಯೂರಿಟಿ ಕೇಸ್ ಕೂಡ ಮಾಡಿದೀವಿ. ಅವನಿಗೆ
ಕನಗಿರಿ ಠಾಣೆಯಲ್ಲಿ ಮಾಡಿದ್ದೀವಿ. ಸೊ ಅವನು ಅಲ್ಲಿ ಮುಂಚೆ ಆ ಏರಿಯಾ ಅವ್ನಿಗೆ ಗೊತ್ತಿದೆ, ಬೇಸಿಕಲಿ ಆ ಏರಿಯಾ ಅವ್ನಿಗೆ ಗೊತ್ತಿದೆ ಎಲ್ಲ. ಸೊ ಹಾಗಾಗಿ ಆ ದಿನ ಕೆಲಸ ಮಾಡೋರು ಯಾರು ಇಲ್ಲ ಅಂತ ಗೊತ್ತಾಗಿದೆ ಅವನಿಗೆ, ಹಾಗಾಗಿ ಅಲ್ಲಿ ಅದು ಇನ್ವೆಸ್ಟಿಗೇಷನ್ ಮ್ಯಾಟ್ರ್. ಅವರಿಬ್ರು ಹೋಗಿ ಡ್ರಿಂಕ್ಸ್ ತಗೊಳ್ತಾರೆ, ಅವರಿಬ್ರು ಹೋಗಿ ಡ್ರಿಂಕ್ಸ್ ತಗೊಂಡಿದ್ದು ಅಲ್ಲಿಂದ CCTV ತಗೊಂಡು ಅಲ್ಲಿ ನಮ್ಮೆಲ್ಲ ಕ್ಯಾಪ್ಚರ್ ಆಗಿದ್ದಾವೆ. ಅವು ಇನ್ವೆಸ್ಟಿಗೇಷನ್ ಮ್ಯಾಟ್ರ್ ನಾವೆಲ್ಲ ಅದು ಎಲ್ಲ ಅವ್ರದ್ದೆಲ್ಲ ಸ್ಟೇಟ್ಮೆಂಟ್ CCTV ಫುಟೇಜ್ ಎಲ್ಲ ಕಲೆಕ್ಟ್ ಮಾಡ್ತೀವಿ. ಇವನು ಹೋಗಿರ್ತಾನೆ ಆ ಏರಿಯಾ ಗೊತ್ತಿರುತ್ತೆ ಇವನ್ಗೆ, ಬಿಲ್ಡಿಂಗ್ ಹೋಗಿದ್ದಾನೆ. ಮತ್ತೆ ಬೇಸಿಕಲಿ ಇವರು ಡಿಸೀಸ್ಡ್ ರತ್ನಮ್ಮ ಅವರು ಶಿ ಬಿಲಾಂಗ್ಸ್ ಟು ನಾಯಕ ಕಮ್ಯುನಿಟಿ. ಸೊ ಹಾಗಾಗಿ ನಿನ್ನೆ ನಾವು ಅಟ್ರಾಸಿಟಿ ಸೆಕ್ಷನ್ಸ್ ಕೂಡ ಆಡ್ ಮಾಡಿದ್ವಿ. ಯಾರು ಮಹಿಳೆ ಕುಟುಂಬ ಈ ಕೊಲೆಯಿಂದ ಸುಮಾರು ಬೇವಾಡ ಇದೆ, ನಾವು ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಬೇಸ್ಡ್ ಆನ್ ಅವರ್ ಸೈಂಟಿಫಿಕ್ ಅಂಡ್ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ. ನಾವು ಇದು ಒಬ್ಬನೇ ಮಾಡಿದಾನೆ ಅಂತೇಳಿ ಖಚಿತವಾಗಿ ಹೇಳ್ತಾ ಇದೀವಿ. ಆಲ್ ದೋಸ್ ಆರ್ ಸ್ಪೆಕ್ಯುಲೇಷನ್ಸ್. ಸುಮ್ಮನೆ ಹೇಳಿದೆ ಬೇಸಿಕಲಿ ಅವ್ನು ಕಳ್ತನ ಮಾಡೋನು ಪ್ರೊಡಕ್ಷನ್ ಹೇಳ್ತಾ ಇದ್ದೀನಲ್ಲ. ಅವ್ನ MOB ಕಾರ್ಡ್ ಇದೆ ನಮ್ಮ ಹತ್ರ, ಅವನ ಮೇಲೆ 2 ಪ್ರಕರಣಗಳಿದೆ. ಅವನ ಮೇಲೆ ಸೆಕ್ಯೂರಿಟಿ ಕೇಸಸ್ ಕೂಡ ಹಾಕಿದ್ದೀನಿ. ಮೇಜರ್ ಸೆಕ್ಷನ್ ಬಿಕಾಸ್ ಶಿ ಈಸ್ ಅ ಶೆಡ್ಯೂಲ್ಡ್ ಕ್ಯಾಸ್ಟ್ ಲೇಡಿ. ಸೊ ಹಾಗಾಗಿ ಮೇಜರ್ ಸೆಕ್ಷನ್ಸ್ ಅಲ್ಲಿ. ಆಮೇಲೆ ಅವ್ರ ಮಗಳು ಐಡೆಂಟಿಫೈ ಮಾಡಿಬಿಟ್ಟು ಇವನು ಕೆಳ ಜಾತಿಯವನು ಗೊತ್ತಿದ್ರು ಕೂಡ ಯಾವುದೋ ಉದ್ದೇಶದಿಂದ ಮರಣ ಮಾಡಿದ್ದಾರೆ ಅಂತ ಹೇಳಿ ನಿನ್ನೆ ಮತ್ತು ಫರ್ದರ್ ಸ್ಟೇಟ್ಮೆಂಟ್ ಕೂಡ ಐಡೆಂಟಿಫೈ ಮಾಡಿದ್ದಾರೆ. ಬಾಡಿ ಐಡೆಂಟಿಫೈ ಆಗ್ಬೇಕಲ್ಲ, ಅವ್ರ ಮಗಳು ಅವೆಲ್ಲ ಬಳೆ ಮತ್ತೆ ಅಲ್ಲಿದ್ದಂತ ಚಪ್ಪಲ್ಗಳು ಅಲ್ಲೇ ಪಕ್ಕನೇ ಇರುತ್ತೆ, ಅವೆಲ್ಲ ನೋಡ್ಬಿಟ್ಟು ಐಡೆಂಟಿಫೈ ಮಾಡಿದ್ದಾರೆ. ನಾವು ಇನ್ಕ್ಲೂಡಿಂಗ್ ನಾವು ಇದು DNA ಅನಾಲಿಸಿಸ್ ಸಲುವಾಗಿ ಪ್ರಿಸರ್ವ್ ಮಾಡ್ಬಿಟ್ಟು ಮುಂದೆ DNA ಅನಾಲಿಸಿಸ್ ಮಾಡಿಸ್ತೀವಿ. ಅವರು ಬೇಸಿಕಲಿ ಮದುವೆ ಆಗಿದೆ, ಅವ್ರಿಗೆ 3 ಜನ ಮಕ್ಕಳು. ಬಟ್ ಗಂಡ ತೀರ್ಕೊಂಡಿದ್ದಾರೆ. ಸೊ ಇವಂದು ಕೂಡ ಮದುವೆ ಆಗಿದೆ, 2 ಮದುವೆ ಆಗಿದೆ, 2 ಮದುವೆ ಆಗಿದೆ. ಸೊ ಇಷ್ಟು ಅವ್ರದ್ದು ಬ್ಯಾಕ್ಗ್ರೌಂಡ್ ಇದೆ. ಅವ್ರ ಮನೆ ಬಿಟ್ಟು ಹೋಗಿಲ್ಲ, ಅವ್ರ ಮನೆ ಇದೆ ಕನಕಗಿರಿಯಲ್ಲಿ, ಕಾರಟಗಿಯಲ್ಲಿ ಮನೆ ಇದೆ. ಕಾರಟಗಿಯಲ್ಲಿ ಮನೆ ಇದೆ ಅವ್ರು. ಹೌದು, ಅವತ್ತೇ ರಾತ್ರಿ 8 ಗಂಟೆಗೆ ಬರ್ತಾರೆ. ಫೋನ್ ಮಾಡ್ಬಿಟ್ಟು ಹೇಳಿದ್ನಲ್ಲ ನಿಮ್ಗೆ ಮುಂಚೆ 2 ತಿಂಗಳಿಂದ. ಫಸ್ಟ್ಗೆ ನಾನು ಹೇಳಿದೆ 2 ತಿಂಗಳಿಂದ ಪರಿಚಯ ಇಲ್ಲ. 2 ತಿಂಗಳಿಂದ ಆರೋಪಿ ಮೊದಲೇ ಒಂದು ಹೆಂಡತಿದ್ದಾರೆ, 2 ಮಕ್ಕಳಿದ್ದಾರೆ, ಮತ್ತೆ ಇನ್ನೊಂದು ಮದುವೆ ಕೂಡ ಮಾಡ್ಕೊಂಡಿದ್ದಾನೆ. ಯಾವುದು CCTV ವಿಜುವಲ್ ಮುಂಚೆನೆ ಬಂದಿರ್ಬೋದು, ಬಟ್ ಆ ದಿನ ಮಾತ್ರ 8 ಗಂಟೆಗೆ ಬಂದಿದ್ದಾರೆ ಅವರು. ಅವರಿಬ್ರು ಹೋಗಿ ಡ್ರಿಂಕ್ಸ್ ತಗೊಳ್ತಾರೆ, ಅವರಿಬ್ರು ಹೋಗಿ ಡ್ರಿಂಕ್ಸ್ ತಗೊಂಡಿದ್ದು ಅಲ್ಲಿಂದ CCTV ತಗೊಂಡು ಅಲ್ಲಿ ನಮ್ಮೆಲ್ಲ ಕ್ಯಾಪ್ಚರ್ ಆಗಿದ್ದಾವೆ. ಅವ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ಬೇಸಿಕಲಿ ಅಲ್ಲಿ ಪರಿಚಯ ಆಗ್ತಾರೆ ಇನಿಷಿಯಲ್. ಕರೆದ್ಬಿಟ್ಟು ಇವನು ಮುಂಚೆ ಆ ಬಿಲ್ಡಿಂಗಿಗೆ ಹೋಗಿರ್ತಾನೆ, ಮುಂಚೆ ಕೂಡ ಬೇಸಿಕಲಿ ಅವನು ಏನಿಲ್ಲ, ಏನು ಕೆಲಸ ಮಾಡಲ್ಲ, ಅವನು MOB ಇದ್ದಾನೆ. ನಾವು ಮುಂಚೆ ಸಸ್ಪೆಕ್ಟ್ ಮಾಡಿ ಅವನಿಗೆ ಸೆಕ್ಯೂರಿಟಿ ಕೇಸ್ ಕೂಡ ಮಾಡಿದ್ವಿ. ನಾನು ಹೇಳಿದೆ ಬೇಸಿಕಲಿ ಅವ್ನು ಕಳ್ತನ ಮಾಡೋನು ಪ್ರೊಡಕ್ಷನ್ ಹೇಳ್ತಾ ಇದ್ದೀನಿ. ಅವ್ನು MOB ಮದುವೆ ಆಗಿದೆ, ಅವ್ರಿಗೆ 3 ಜನ ಮಕ್ಕಳು. ಬಟ್ ಗಂಡ ತೀರ್ಕೊಂಡಿದ್ದಾರೆ. ಸೊ ಇವೊಂದು ಕೂಡ ಮದುವೆ ಆಗಿದೆ, 2 ಮದುವೆ ಆಗಿದೆ, 2 ಮದುವೆ ಆಗಿದೆ. ಸೊ ಇಷ್ಟು ಕಾರಟಗಿಯಲ್ಲಿ ಮನೆ ಇದೆ ಅವರು. ಹೌದು, ಅವತ್ತೇ ರಾತ್ರಿ 8 ಗಂಟೆಗೆ ಬರ್ತಾರೆ. ಆರೋಪಿ 1 ಮೊದಲೇ ಒಂದು ಹೆಂಡತಿದ್ದಾರೆ, 2 ಮಕ್ಕಳಿದ್ದಾರೆ, ಮತ್ತು ಇನ್ನೊಂದು ಮದುವೆ ಕೂಡ ಮಾಡ್ಕೊಂಡಿದ್ದಾರೆ.